ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ತುಂಬ ಜನ ಈ ಥರ ಒಂದು ಕಿಚನ್ನು ನೋಡೋಕ್ಕೆ ತುಂಬ ಕಡಿಮೆ ಸಿಗುತ್ತೆ ನಿಮಗೆ. ಸೊ ಇದೇನು ಬಂದಿದೆ ಇದು ಹೈಲೈಟ್ ಪಾಯಿಂಟ್ಸ್ ಅಂತ ಬಂದಾಗ ದೇವ್ರ ಮನೆ, ಈ ದಶಾವತಾರ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ವಿಷ್ಣುವಿನ 10 ಅವತಾರಗಳು ಬರ್ತವೆ. ಆಮೇಲೆ ನೀವು ಎಷ್ಟು ನಡೀತಿರೋ ಇದ್ರ ಮೇಲೆ ಅಷ್ಟು ಇದ್ರದ್ದು ಶೈನ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಯ್, ನಮಸ್ತೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ನಾವು ಯಾವ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ. ತ್ವಷ್ಟ ಇಂಟೀರಿಯರ್ಸ್ ಅವರು ಲಾಸ್ಟ್ ಟೈಮು ಒಂದು ಪ್ರಾಜೆಕ್ಟ್ನ ತೋರಿಸಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದಿತ್ತು. ಸೊ ಸಾಕಷ್ಟು ಜನ ಒಳ್ಳೊಳ್ಳೆ ಕಮೆಂಟ್ ಕೂಡ ಮಾಡಿದ್ವಿ. ಅವ್ರದ್ದೇ ಆದಂಥ ಇನ್ನೊಂದು ಪ್ರಾಜೆಕ್ಟ್ನ ತಂದಿದ್ದೀನಿ. ಸೊ ನಾನು ಇವತ್ತು ಬಂದಿರುವಂಥದ್ದು ಬಾನಸವಾಡಿ ಹತ್ರ ಇದ್ದೀನಿ. ಒಳಗಡೆ ನೀವು ಥೀಮ್ ನೋಡೋಕೆ ಹೋದ್ರೆ ಸೊ ಕಂಪ್ಲೀಟ್ ಯುರೋಪಿಯನ್ ಥೀಮಲ್ಲಿ ನಿಮಗೆ ಮಾಡಿರುವಂಥದ್ದು. ಕಲರ್ ಕಾಂಬಿನೇಷನ್ ಆಗಿರಲಿ, ಸೊ ಇಂಟೀರಿಯರ್ ಡಿಸೈನ್ ಆಗಿರಲಿ, ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಇದೆಲ್ಲ ಮಾಹಿತಿ ಕೊಡೋದಕ್ಕೆ ಚಂದ್ರಶೇಖರ್ ಅವರು ಇದ್ದಾರೆ ತ್ವಷ್ಟ ಇಂಟೀರಿಯರ್ಸ್ ಕಡೆಯಿಂದ. ಸೊ ಅವ್ರನ್ನ ಕರೆಯೋಣ. ಹಾಯ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ಲಾಸ್ಟ್ ಟೈಮ್ ಪ್ರಾಜೆಕ್ಟ್ ಮಾಡಿದ್ವಿ, ಹೇಗಿತ್ತು ರೆಸ್ಪಾನ್ಸು? ತುಂಬ ಚೆನ್ನಾಗಿತ್ತು ಸರ್. ನಿಮ್ಮ ಕಡೆಯಿಂದ ಒಂದು 2-3 ಕ್ಲೈಂಟ್ ಬಂದರು, ಕನ್ವರ್ಟು ಆಯಿತು, ಮತ್ತೆ ಒಂದು ಪ್ರಾಜೆಕ್ಟ್ ಕೂಡ ನಡೀತು. ಪ್ರಾಜೆಕ್ಟ್ ಮುಗಿದು ಕೂಡ ಇದೆ. ಹೌದಾ? ಇನ್ನು ಸ್ವಲ್ಪ ದಿವಸದಲ್ಲಿ ನಿಮಗೂ ಕರಿತೀನಿ ಆ ಪ್ರಾಜೆಕ್ಟ್ ತೋರಿಸೋದಕ್ಕೆ. ಸೂಪರ್. ಇವಾಗ ನಾವೇನು ನೋಡಿದ್ದೀವಿ, ಎಷ್ಟು ಟೈಮ್ ಹಿಡಿಯುತ್ತೆ ಈ ಪ್ರಾಜೆಕ್ಟ್ ಮುಗಿಸೋದಕ್ಕೆ? ಸರ್, ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಟೈಮ್ ಲೈನ್ ನಮ್ಗೆ ಬಂದು 2 ಮಂತ್ಸಲ್ಲೇ ಮುಗಿಸ್ಬಿಟ್ಟಿದ್ದೀವಿ. ಸೂಪರ್. ನಮ್ಮ ಸ್ಕ್ವೇರ್ ಕಾರ್ಪೆಟ್ ಏರಿಯಾ ನೋಡಿದ್ರೆ 2400 ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಾ ಇದೆ. ಸೊ ಆದ್ರಿಂದ ನಮಗೆ ಬೇಗನೆ ಕೆಲಸ ಮುಗೀತು. ಕ್ಲೈಂಟಿಗೆ ಒಂದು ಪರ್ಫೆಕ್ಟ್ ಮೈಂಡ್ ಸೆಟ್ ಇತ್ತು, ನಂಗೆ ಯಾವ ಥೀಮಲ್ಲಿ ಬೇಕು, ಯಾವ ಕಲರ್ ಬೇಸಲ್ಲಿ ಬೇಕು ಅನ್ನೋದೆಲ್ಲ ಅವ್ರಿಗೆ ಪರ್ಫೆಕ್ಟ್ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದರಿಂದ ಸೊ ಎಲ್ಲ ಆರಾಮಾಗಾಯಿತು. ಈ ವಿಡಿಯೋ ನೀವು ಕೊನೆವರೆಗೂ ನೋಡಲೇಬೇಕು. ಯಾರಾದರೂ ಒಂದು ಮನೆ ಕಟ್ಟಬೇಕು, ಒಂದು ಇಂಟೀರಿಯರ್ ಮಾಡಿಸ್ಬೇಕು ಅಂತ ಬಂದಾಗ ಸೊ ಈ ಥರ ಒಂದು ಪ್ರಾಜೆಕ್ಟು ನೀವು ಮಾಡಿಸಿ. ಸಾಕಷ್ಟು ಕಮ್ಮಿ ಜನ ಈ ಥರ ಒಂದು ಥೀಮಲ್ಲಿ ಮಾಡೋದು ನಮ್ಮ ಇಂಡಿಯಾದಲ್ಲಿ. ಸೊ ಕೆಲವರು ಎಷ್ಟೋ ಜನ ಇಷ್ಟಪಡ್ತಾರೆ, ಕೆಲವರು ತುಂಬ ಜನ ಇಷ್ಟಪಡಲ್ಲ ಈಗ. ಹೌದು ಸರ್. ಬಟ್ ಈ ಪ್ರಾಜೆಕ್ಟ್ ಏನು ತೋರಿಸ್ತಾ ಇದ್ದೀವಿ, ಈ ವಿಡಿಯೋದಿಂದ ನೀವು ಏನಾದರೂ ಒಂದು ಕಲಿಬೋದು. ನಿಮ್ಮ ಮನೆಗೆ ನೀವು ಏನೋ ಇಂಟೀರಿಯರ್ ಮಾಡಿಸ್ತಾ ಇದ್ದಾರೆ ಖಂಡಿತ ಯೂಸ್ ಮಾಡಿ ಅಂತ ಹೇಳ್ತಾರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾರೆ. ಸೊ ಹೊರಗಡೆ ಹೋಗೋಣ. ಫಸ್ಟು ಹೇಳ್ಬಿಡಿ ನಮಗೆ, ಡೋರಿಂದನೇ ನಾವು ಹೋಗ್ಬಿಡೋಣ ಅಂತ ಫಸ್ಟ್. ಸರ್, ಆದ್ರೆ ಲಾಸ್ಟ್ ಟೈಮ್ ಥರನೂ ಈ ಥರ ನಾವು ಟೀ ಕುಡ್ಡಲ್ಲೇ ನಾವು ಕಾರ್ವಿಂಗ್ಸ್ ಎಲ್ಲನೂ ಯೂಸ್ ಮಾಡಿದ್ದೀವಿ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿ ಮಾಡಬೇಕಂತ ಮಾಡಿರೋಂಥ ಇದು. ಆದ್ರೂ ಸ್ವಲ್ಪ ಟ್ರೆಡಿಷನಲ್ ಟಚ್ ಇರಲಿ ಅಂತಾನೆ ಸ್ವಲ್ಪ ನಾವು ಕಾರ್ವಿಂಗ್ಸ್ ಎಲ್ಲನೂ ಮಾಡಿದ್ದೀವಿ. ಪಾಲಿಶ್ ಎಲ್ಲನೂ PU ಪಾಲಿಶ್ ಮಾಡಿಸಿದ್ದೀವಿ. ಇದು ಬಂದು ನಾವು ಸ್ಮಾರ್ಟ್ ಲಾಕ್ ಯೂಸ್ ಮಾಡಿದ್ದೀವಿ, ಕ್ಯೂಬಾ ಅವ್ರ ಕಡೆಯಿಂದ ನಾವು ಯೂಸ್ ಮಾಡಿರೋದು. ಸರಿ. ಈ ಲಾಕ್ ಏನಂದ್ರೆ ನಮಗೆ ಕ್ಲೈಂಟ್ ಬಂದು UK ನಲ್ಲಿ ಇರೋದ್ರಿಂದ ಅವ್ರು ಅಲ್ಲಿಂದಾನೇ ಆಕ್ಸೆಸ್ ಮಾಡ್ಬೇಕಂತ ಬರುತ್ತೆ. ಅವ್ರು ಯಾವಾಗಲೂ ಇಲ್ಲಿರೋದಿಲ್ಲ ಕ್ಲೈಂಟು. ಸೊ ಅಲ್ಲಿಂದ ಆಕ್ಸೆಸ್ ಮಾಡೋಕ್ಕೂ ಈಸಿ ಆಗ್ಬೋದು. ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಟಚ್ ಆಗಿರ್ಬೋದು, ಪಾಸ್ಕೋಡ್ ಆಗಿರ್ಬೋದು, ಮತ್ತೆ ನಿಮ್ಮ ಮೊಬೈಲ್ ಆಪ್ ಅಲ್ಲಿ ಲಿಂಕ್ಡ್ ಆಗಿರುತ್ತೆ. ನೀವು ಇಲ್ಲಿ ಕ್ಯಾಮ್ರಾದಿಂದ ನೋಡಿ ಅಲ್ಲಿ ಮೊಬೈಲ್ ಇಂದಾನೇ ಅನ್ಲಾಕ್ ಲಾಕ್ ಎಲ್ಲ ಮಾಡ್ಬೋದು. ಸೊ ಅದನ್ನೇ ನಾವು ಡೈರೆಕ್ಟ್ ಆಗಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಡನ್. ಮತ್ತೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಹೈಲೈಟ್ಸ್ ಪಾಯಿಂಟ್ಸ್ ಮಾತ್ರ ತುಂಬಾನೇ ಇದೆ. ಏನೇನು ಹೈಲೈಟ್ಸ್ ಪಾಯಿಂಟ್ಸ್ ಅಂತ ತೋರಿಸ್ತೀವಿ, ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸೊ ಒಳಗಡೆ ಹೋಗ್ಬಿಡೋಣ. ಸೊ ಒಳಗಡೆ ಎಂಟ್ರಿ ಆಗ್ಬಿಡೋಣ. ನಾವು ಒಳಗಡೆ ಬರ್ತಿದ್ದಂಗೆ ಏನೋ ಒಂಥರ ವೈಬು ಫೀಲ್ ಆಗ್ತಿರ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ಫಸ್ಟ್ ಇಲ್ಲಿಂದ ಹೋಗಿಬಿಡಿ. ಈ ಹಾಲಲ್ಲಿ ಏನೇನು ವರ್ಕ್ ಮಾಡಿದ್ದೀರಾ, ನಿಮ್ಮ ಇದರಲ್ಲಿ ವರ್ಕಲ್ಲಿ ಏನೇನು ಬಂದಿದೆ ಅಂತ. ಸೊ ಸರ್, ಮೇನ್ ಆಗಿ ಲಿವಿಂಗ್ ಹಾಲ್ ಬಂದು ನೀಟ್ ಆ್ಯಂಡ್ ಎಲಿಗೆಂಟ್ ಆಗಿ ಬರಬೇಕು ಅನ್ನೋದಿತ್ತು. ಆಸ್ ಐ ಸೆಡ್ ಬಿಫೋರ್, ಯುರೋಪಿಯನ್ ಥೀಮಲ್ಲಿ ನಾವು ಅಥವಾ ಫ್ರೆಂಚ್ ಥೀಮ್ ಅಂತಲೂ ಕರೀತಾರೆ. ಸರಿ. ಸೊ ಆ ಥೀಮಲ್ಲೇ ನಾವು ಇದು ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಮಾಡಿರೋಂಥದ್ದು ಡಿಸೈನ್ ಪ್ರೊಸೆಸ್ಸಿಂದನೂ. TV ಯೂನಿಟಲ್ಲಿ ನಾವು ಜಾಸ್ತಿ ಯಾವುದು ವುಡ್ ವರ್ಕ್ಸ್ ಆಗಲಿ ಪ್ಯಾನಲಿಂಗ್ ವರ್ಕ್ಸ್ ಎಲ್ಲ ಮಾಡಿಲ್ಲ. ಡೈರೆಕ್ಟ್ ಆಗಿ ನಾವು ವಾಲ್ ಟ್ರಿಮ್ಸ್ ಅಂತ ಕರಿತೀವಿ, ವಾಲ್ ಟ್ರಿಮ್ಸ್ ಯೂಸ್ ಮಾಡಿದ್ದೀವಿ. ಜೊತೆಗೆ PU ಡುಕೋ ಫಿನಿಶ್ ಮಾಡಿದ್ದೀವಿ. ಓಕೆ. ಸೊ ವಾಲ್ ಟ್ರಿಮ್ಸ್ನೆಲ್ಲ ಯೂಸ್ ಮಾಡಿ, ಮೋಲ್ಡಿಂಗ್ಸ್ನೆಲ್ಲ ಯೂಸ್ ಮಾಡಿ PU ಡುಕೋ ಫಿನಿಶ್ ಮಾಡಿ ಮಾಡಿರುವಂಥ TV ಯೂನಿಟ್ ಇದು. ಸೊ TV ಯೂನಿಟ್ ಇನ್ನು ಕ್ಲೈಂಟ್ ಇನ್ನೂ ಬಂದು ಸೇರ್ಕೊಂಡಿರೋ ಕಾರಣ ಇನ್ನು TV ಯೂನಿಟ್ ಫಿಕ್ಸ್ ಆಗಿಲ್ಲ. ಸರಿ. ಇನ್ನು ಬಂದು ಇಲ್ಲೆಲ್ಲಾನು ನಾವು ಇಲ್ಲಿ ಫುಲ್ ಲೆಂತ್ ಕರ್ಟನ್ಸ್ಗೆ ಒಂದು ಪ್ರಾವಿಷನ್ ಮಾಡಿದ್ದೀವಿ. ಓಕೆ. ಇಲ್ಲಿ ಮುಂದೆ ಬಂದು ತೋರಿಸ್ಬೋದು ವಿಡಿಯೋದಲ್ಲಿ. ನಿಮಗೆ ಟ್ರ್ಯಾಕ್ ಹಾಕೋದಕ್ಕೋಸ್ಕರ ನಾವು ಪ್ರಾವಿಷನ್ ಮಾಡಿಟ್ಟಿದ್ದೀವಿ. ಸರಿ. ಸೊ ಅದು ತುಂಬ ನೋಡೋಕ್ಕೂ ತುಂಬ ಆಡಾಗಿ ಕಾಣಲ್ಲ, ಕ್ಲೀನಾಗೆ ತುಂಬ ನೀಟಾಗಿ ಕಾಣುತ್ತೆ. ಹೌದು, ಫುಲ್ ಲೆಂತ್ ಕರ್ಟನ್ಸ್ ಬರುತ್ತೆ ಅಲ್ಲಿಗೆ. ಇದೆಲ್ಲ ಪ್ರೊಫೈಲ್ ಲೈಟ್, ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ ಪ್ರೊಫೈಲ್ ಲೈಟ್ ಯೂಸ್ ಆಗಿದೆ. ಒಳಗಡೆ ಲೈಟ್ಸ್ ಇದೆ. ಎಲ್ಲ ಕಡೆ COB ಲೈಟ್ಸೇ ನಾವು ಯೂಸ್ ಮಾಡಿರೋದು. ಯಾವುದು ನಾರ್ಮಲ್ ಸರ್ಫೇಸ್ ಲೈಟ್ಸ್ ಯೂಸ್ ಮಾಡಿಲ್ಲ ನಾವಿಲ್ಲಿ. ಸೊ ಒಂದು ಪರ್ಟಿಕ್ಯುಲರ್ ಥೀಮ್ ನಡೆದಿದೆ ಸರ್ ಇಲ್ಲಿ. ನೀವು ನೋಡಿದ್ರೆ ಕಲರ್ಸ್ ಅಲ್ಲಿ ಕೂಡ ನಿಮ್ಗೆ ಜಾಸ್ತಿ ವೈಟ್ ಅಂಡ್ ಗೋಲ್ಡ್ ಕಾಣಿಸುತ್ತೆ. ಸ್ವಲ್ಪ ಕಾಂಟ್ರಾಸ್ಟ್ ಯಾವತ್ತೇ ಆದ್ರೆ ಸೋಫಾ ಮಾಡೋದು ಒಂದು 20-30 ರೂಲ್ ನಾವೇನ್ ಮಾಡ್ತೀವಿ ಅಂದ್ರೆ ಸೋಫಾ ಅಥವಾ ಫರ್ನಿಚರ್ ಸಾಫ್ಟ್ ಫರ್ನಿಶಿಂಗ್ ಅಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ ತರ್ತೀವಿ. ಆ ಕಾರಣದಿಂದ ನಾವು ಸೋಫಾ ಮಾಡಿದ್ವಿ. ಈ ಸೋಫಾ ಏನಿದೆ, ಈ ಸೋಫಾ ಕೂಡ ನಾವೇ ಮಾಡಿಸಿರೋದು. ಇದು ರೆಡಿಮೇಡ್ ತರಿಸಿರೋದಲ್ಲ, ನಾವೇ ಕಸ್ಟಮೈಸ್ ಮಾಡಿಸಿ ನಾವು ಮಾಡಿಸಿರೋಂಥದ್ದು. ಅಂದ್ರೆ ಮನೆಗೆ ಥೀಮ್ಗೂ ಸೋಫಾ ಥೀಮ್ಗೂ ಒಂದೇ ಮ್ಯಾಚ್, ಒಂದೇ ಆರಾಮಾಗಿ ಕುತ್ಕೊಂಡು ನೋಡ್ಬೋದು ನೀವು.
ಕಂಪ್ಲೀಟ್ ಕಂಫರ್ಟ್ ಹೇಗಿದೆ ಅಂತ. ಚೆನ್ನಾಗಿದೆ. ಇದು ಪ್ಯೂರ್ ಲೆದರಲ್ಲಿ ಮಾಡಿರುವಂಥ ಸೋಫಾ ಸರ್. ಸೊ ಇದೆಲ್ಲ ಬಂದು ನಾವೇ ಫ್ಯಾಬ್ರಿಕ್ ಇಂದ ಎಲ್ಲಾನು ಸೆಲೆಕ್ಟ್ ಮಾಡಿಸಿ ಆ ಸೆಲೆಕ್ಷನ್ ಮಾಡಿರೋ ಕಲರ್ ಮೇಲೆನೆ ನಮ್ದು ಒಂದು ಪ್ಯಾಟರ್ನ್ ಏನಿದೆ ಸೆಲೆಕ್ಟ್ ಮಾಡ್ಕೊಂಡು ಓಕೆ. ಸೊ ಆ ರೀತಿನೇ ಕಸ್ಟಮೈಸ್ ಮಾಡಿ. ಹೇಗಿತ್ತು ಸರ್ ಕೋಆರ್ಡಿನೇಷನ್? ಇವಾಗ ಯಾಕಂದ್ರೆ ನೀವು ಹೇಳಿದ್ರೆ UK ಕಸ್ಟಮರ್ ಇದ್ದಾರೆ ಅಂತ. ಹೌದು ಸರ್. ಹೇಗೆ ಕೋಆರ್ಡಿನೇಷನ್ ಆಯಿತು, ಹೇಗೆ ಸೆಲೆಕ್ಷನ್? ಸರ್ ಡಿಸೈನ್ ಪ್ರೋಸೆಸ್ ಮೋಸ್ಟ್ ಆಫ್ ದ ಟೈಮ್ ನಮ್ದು ಗೂಗಲ್ ಮೀಟಲ್ಲಿ ನಡೀತಿತ್ತು. ನಾವು ಸ್ಟಾರ್ಟಿಂಗಲ್ಲಿ ಏನೇನು ಮಾಡ್ತಿದ್ವಿ ಅದು ಝೂಮ್ ಮೀಟಿಂಗ್ ಅಥವಾ ಗೂಗಲ್ ಮೀಟಿಂದಾನೇ ನಮ್ಮದು ಡಿಸೈನ್ ಪ್ರೊಸೆಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ವಿ. ಸರಿ. ಬಟ್ ಕ್ಲೈಂಟ್ಸ್ ಆಗಾಗ ಇಂಡಿಯಾಗೆ ವಿಸಿಟ್ ಮಾಡ್ತಿದ್ರು. ಅವ್ರು ವಿಸಿಟ್ ಮಾಡ್ತಿರೋ ಟೈಮಿಂಗ್ಸು ಶೆಡ್ಯೂಲ್ಸ್ ಎಲ್ಲ ನೋಡ್ಕೊಂಡು ನಾವೇನು ಮಾಡ್ತಿದ್ವಿ, ಅವ್ರಿಗೆ ಮೆಟೀರಿಯಲ್ ಸೆಲೆಕ್ಷನ್ ಆಗಿರ್ಬೋದು ಅಥವಾ ಆ ಥರದ್ದು ಏನಿದ್ರು ಒಂದೇ ದಿವಸ ಮುಗಿಸ್ಕೊಂಡು ಬಿಡ್ತಿದ್ವಿ. ಜಾಸ್ತಿ ಅವ್ರಿಗೇನು ನಾವು ಟೆನ್ಷನ್ ಕೊಟ್ಟಿಲ್ಲ. ಅವ್ರು ಬಂದರು, ಪ್ರಾಜೆಕ್ಟ್ ಕೊಟ್ಟು ಡಿಸೈನ್ ಓಕೆ ಮಾಡಿದ್ರು, ಮಿಕ್ಕಿದ ಎಕ್ಸಿಕ್ಯೂಟ್ ಮಾಡಿ ಕೀ ಕೊಡೋಕ್ಕೆ ಜಸ್ಟ್ 2 ಮಂತ್ಸಲ್ಲಿ ಫಿನಿಶ್ ಆಗೋಯ್ತು ಕಂಪ್ಲೀಟ್ ಇಂಟೀರಿಯರ್. ಸೂಪರ್. ಸೊ ಈ ಥರ ನೀವು ನೋಡಿ ಏನಾದರೂ ಪ್ರಾಜೆಕ್ಟ್ನ ಮಾಡಿಸ್ತಿದ್ರೆ, ನಿಮ್ಮ ಫ್ಲ್ಯಾಟ್ಗಳಿದ್ರೆ ಇಲ್ಲ ವಿಲ್ಲಾ ಪ್ರಾಜೆಕ್ಟ್ಗಳಿದ್ರೆ ಈ ಥರ ಮಾಡಿಸ್ಕೊಳ್ಳಿ, ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ಥರ ಅಂತಲ್ಲ, ನಮ್ಮಲ್ಲಿ ಆ್ಯಕ್ಚುಲಿ ನಾವು ಕ್ಲೈಂಟ್ಸ್ ಒಬ್ಬರು ಮೀಟ್ ಮಾಡ್ತೀವಿ ಅನ್ನೋದಂದರೆ ಒಂದು ಪರ್ಟಿಕ್ಯುಲರ್ ಥೀಮ್ ಅಂತಾನೇ ಅಲ್ಲ. ನಮ್ಮ ಹತ್ರ ಇಂಟೀರಿಯರ್ ಬಂದೆ ಮಾಡರ್ನ್ ಇದೆ, ಕಾಂಟೆಂಪ್ರರಿ ಇದೆ, ಬೊಹಿಮಿಯನ್ ಅಂತ ಒಂದು ಥೀಮ್ ಇದೆ, ಆಮೇಲೆ ರಸ್ಟಿಕ್ ಇದೆ. ಸೊ ಡಿಫ್ರೆಂಟ್ ಥೀಮ್ಸ್ ಇದಾವೆ. ಇದೆಲ್ಲದಕ್ಕೂ ಕ್ಲೈಂಟ್ ಒಂದು ಮೂಡ್ ಬೋರ್ಡ್ ಅಂತ ಕೊಡ್ತೀವಿ. ಆ ಮೂಡ್ ಬೋರ್ಡ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಯಾವ ಥೀಮ್ ಅಲ್ಲಿ ಯಾವ್ಯಾವ ತರ ಸ್ಟೈಲ್ಸ್ ಬರುತ್ತೆ, ಯಾವ್ಯಾವ ಕಲರ್ ಕಾಂಬಿನೇಷನ್ಸ್ ಬರುತ್ತೆ. ಇದೆಲ್ಲ ತಿಳ್ಕೊಂಡಾದ್ಮೇಲೆ ನಾವು ಡಿಸೈನ್ ಮಾಡ್ಕೊತೀವಿ. ಬಟ್ ಇವ್ರ ಆಫೀಸ್ ನ ಒಂದ್ಸಲಿ ನೀವು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಒಂದು ಆಫೀಸ್ ಲೊಕೇಶನ್ ಹೇಳ್ಬಿಡಿ. ಸರ್ ನಮ್ಮ ಆಫೀಸ್ ಬಂದು ರಾಜರಾಜೇಶ್ವರಿ ನಗರಲ್ಲಿ ಲೊಕೇಟ್ ಆಗಿದೆ. ರಾಜರಾಜೇಶ್ವರಿ ಗೇಟ್ ಇಂದ 500 ಮೀಟರ್ಸ್ ಒಳಗಡೆ ಬಂದ್ರೆ ಯೂನಿಯನ್ ಬ್ಯಾಂಕ್ ಪಕ್ಕದಲ್ಲೇ ಇದೆ. ಓಕೆ, ನಾನು ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಸೊ ಖಂಡಿತ ನೀವು ಯಾರು ಮನೆಗೆ ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂದರೆ ಖಂಡಿತ ತ್ವಷ್ಟ ಇಂಟೀರಿಯರ್ಸ್ನ ಮೀಟ್ ಮಾಡಿ ಒಂದ್ಸಲಿ ನೀವು ಕೊಟೇಶನ್ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸರ್ ಹೋಗ್ಬಿಡೋಣ. ನಾವು ಹಾಲ್ ಆಗೋಯ್ತು, ತುಂಬ ನೀಟಾಗಿ ಬಂದಿದೆ. ನೆಕ್ಸ್ಟು ಕಿಚನು, ಹೈಲೈಟ್ ಆಗಿರೋವಂಥದ್ದು ಕಿಚನು. ತುಂಬ ಜನ ಈ ಥರ ಒಂದು ಕಿಚನು ನೋಡೋಕ್ಕೆ ತುಂಬ ಕಡಿಮೆ ಸಿಗುತ್ತೆ, ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ದಿಸ್ ಇಸ್ ಆರ್ ಕಿಚನ್. ಸೊ ಕಿಚನ್ನೇ ನೀವು ಹೇಳ್ಬೋದು ಹಾಲ್ ಸೈಜಲ್ಲಿ ಬಂದ್ಬಿಟ್ಟಿದೆ. ಕಂಪ್ಲೀಟ್ ಯುರೋಪಿಯನ್ ಥೀಮ್ ಅಂತ ಏನಿದೆ ಆ ಥೀಮಲ್ಲಿ ಬಂದಿರೋವಂಥದ್ದು. ಈ ಕಲರ್ ಕಾಂಬಿನೇಷನ್ ನೋಡಿ, ವೈಟು ಮತ್ತೆ ಇದು ಏನು ಕಲರ್ ಅಂತಾರೆ ಇದಕ್ಕೆ? ಇದು ಆಲಿವ್ ಗ್ರೀನ್ ಅಂತ ಬರುತ್ತೆ ನಿಮಗೆ. ಆಲಿವ್ ಗ್ರೀನ್ ಥೀಮಲ್ಲೇ ನಾವು ಇದು ಪೂರ್ತಿ ಇದಕ್ಕಂತ ನಾವು ಹೋಗಿರೋದು. ಸರಿ. ಮೇನ್ ಆಗಿ ಏನಂದ್ರೆ ಕ್ಲೈಂಟಿಗೆ ಒಂದು ಡೈನಿಂಗ್ ಟೇಬಲ್ ತರ ಎಲ್ಲ ಕಾನ್ಸೆಪ್ಟ್ ಸ್ವಲ್ಪ ಹಳೇದಾಯ್ತು. ಈಗ ಒಂದು ಐಲ್ಯಾಂಡ್ ಥೀಮ್ ಅನ್ನೋದು ತುಂಬಾ ಚೆನ್ನಾಗಿದೆ. ಓಕೆ. ಸೊ ಇದೇನು ಬಂದಿದೆ ಇದು ಐಲ್ಯಾಂಡು ಅಥವಾ ಬ್ರೇಕ್ಫಾಸ್ಟ್ ಕೌಂಟರ್ ಅಂತಾನು ಕರಿಬಹುದು. ಸೊ ಅಲ್ಲೇ ಕುತ್ಕೊಂಡು ನೀವು ಚೇರ್ಸ್ ಎಲ್ಲ ಬಂದ್ಮೇಲೆ ಅಲ್ಲೇ ಕುತ್ಕೊಂಡು ನೀವು ಇಂಟರಾಕ್ಟ್ ಮಾಡ್ಬೋದು. ಇಲ್ಲಿ ಕುಕ್ ಮಾಡ್ತಿರ್ಬೋದು ಅಥವಾ ಇಲ್ಲೇ ಕುತ್ಕೊಂಡು ಮಾತಾಡ್ತಿರ್ಬೋದು. ಒಂದೇನಂದ್ರೆ ಒಂದು ಓಪನ್ ಸ್ಟುಡಿಯೋ ತರ ಇರುತ್ತೆ. ಸೂಪರ್ ಆಗಿದೆ. ಇದು ಒಂಥರ ಓಪನ್ ಕಿಚನ್ ಟೈಪ್ ಅಲ್ಲೂ ಆಗೋಗ್ಬಿಡುತ್ತೆ ನಿಮಗೆ. ಡೈನಿಂಗ್ ವಿತ್ ಕಿಚನ್ ನಿಮಗೆ ಸೆಟಪ್. ಐಲ್ಯಾಂಡ್ ಎಲ್ಲ ಈಗ ಡೈನಿಂಗ್ ಟೇಬಲ್ ಒಳ್ಳೇದಾಗಿರೋದ್ರಿಂದ ಇದೊಂದು ಸ್ವಲ್ಪ ಯೂನಿಕ್ ಕಾನ್ಸೆಪ್ಟ್ ಆಗಿ ಬರುತ್ತೆ. ಈ ಪಂಚಿ ಡಿಸೈನ್ಸ್ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದೌದು ಸ್ವಲ್ಪ ನಿಮ್ಗೆ ಇಲ್ಲಿದೆ. ಸೊ HDHMR ಅಲ್ಲಿ ನಿಮ್ಗೆ 3D CNC ಆಗುತ್ತೆ. ಈ ಕಂಪ್ಲೀಟ್ ಒಂದು ಲೇಯರ್ HDHMR ಅಲ್ಲಿ CNC ಆಗಿ ಅದಾದ್ಮೇಲೆ ಇದ್ರ ಮೇಲೆ 7 coats PU ಪೇಂಟ್ ಆಗುತ್ತೆ. ಅದ್ಮೇಲೆ ಬಫಿಂಗ್ ಆಗುತ್ತೆ. ಇದು ಆಂಟಿ ಸ್ಕ್ರಾಚ್ ಅಂಡ್ ಆಂಟಿ ವಾಟರ್. ಸೊ ನೀವೇನೇ ಸ್ಕ್ರಾಚ್ ಮಾಡಿದ್ರು ಇದ್ರ ಸ್ಕ್ರಾಚ್ ಬೀಳೋದಿಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್. ಈ ಹ್ಯಾಂಡಲ್ ನೋಡಿ ತುಂಬಾ ಯೂನಿಕ್ ಆಗಿದೆ ಇದು. ಹೌದು ಸರ್, ಇದು ಆಂಟಿಕ್ ಬ್ರಾಸ್ ಹ್ಯಾಂಡಲ್ಸ್. ಸೊ ಈ ಥೀಮಿಗೆ ಮ್ಯಾಚ್ ಆಗೋ ತರ ನಾವು ಇದು ಮಾಡಿದೀವಿ. ಇನ್ನೊಂದು ನೀವು ನೋಡ್ಬೋದು, ಆಕ್ಚುಲಿ ಇದು ಒಳಗಡೆ ನೋಡಿದ್ರೆ ನೀವು ಕೆಳಗಡೆ ಎಲ್ಲರೂ ಪ್ಲೈ ಯೂಸ್ ಮಾಡ್ತಾರೆ. ಹೌದು, ನಾವಿಲ್ಲಿ ಮೆಟಲ್ ಜಾಲಿ ಕೊಟ್ಟಿದೀವಿ, ಏನೋ ಒಂಥರ ಹನಿಕುಂಬ್ ಟೈಪ್. ಹೌದು ಸರ್, ಬಟ್ ಇದೇನಕ್ಕೆ ಅಂದ್ರೆ ಏರ್ ಸರ್ಕ್ಯುಲೇಷನ್ಗೋಸ್ಕರ. ಸೊ ನೀವು ಕೆಲವರು ಏನಂದ್ರೆ ವಿಕರ್ ಬ್ಯಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಹೌದು, ಬಟ್ ಅದು ಓಪನ್ ಆಗಿ ಕಾಣಿಸುತ್ತೆ ಅನ್ನೋದು ಇಷ್ಟ ಆಗೋದಿಲ್ಲ. ಸೊ ಇದನ್ನ ಯೂಸ್ ಮಾಡಿದೀವಿ ಸರ್. ಎಲ್ಲ ಸಾಫ್ಟ್ ಕ್ಲೋಸ್ ಬರುತ್ತೆ. ನೀವು ಕ್ಲೋಸ್ ಮಾಡೋದು ಸಾಫ್ಟ್ ಕ್ಲೋಸ್ ಅದು. ಇದು ಸರ್ ಇದೆಲ್ಲ ಕ್ವಾಡ್ಸ್ ಸರ್. ಕಂಪ್ಲೀಟ್ ಆಗಿ ನೀವೇನ್ ನೋಡ್ತಾ ಇದ್ದೀರಾ, ಕೌಂಟರ್ ಟಾಪ್ ಆಗಿರ್ಬೋದು, ಡ್ಯಾಡೋ ಆಗಿರ್ಬೋದು, ಎಲ್ಲಾನು ನಾವು ಕ್ವಾಡ್ಸ್ ಯೂಸ್ ಮಾಡಿರೋದು. ಮೇನ್ ಆಗಿ ಈ ಥೀಮ್ ಅಲ್ಲಿ ನೀವು ಗ್ರಾನೈಟ್ ಅಲ್ಲೆಲ್ಲ ಹೋಗ್ತೀನಿ ಅಂದ್ರೆ ಬ್ಲ್ಯಾಕ್ ಎಲ್ಲ ಯೂಶಲ್ ಆಗಿ ಚೆನ್ನಾಗಿ ಬರೋದು. ಬ್ಲ್ಯಾಕ್ ಬಿಟ್ಟು ಬೇರೆ ಹೋಗ್ತೀನಿ ಅಂದ್ರೆ ನಿಮ್ಗೆ ಅಷ್ಟು ಆಪ್ಷನ್ಸ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಕ್ವಾಡ್ಸ್ ನ ಜಾಸ್ತಿ ಯೂಸ್ ಮಾಡ್ತಿದೀವಿ. ಒಂದು ಸಟಲ್ ಥೀಮ್ ಕೊಡೋಕ್ಕೋಸ್ಕರ ಇದು ಮಾಡ್ಕೊಂಡಿದ್ದೀವಿ. ಇದು ಇವೆಲ್ಲ ಸರ್ ಇದೆಲ್ಲ ಪ್ರೊಫೈಲ್ ಶಟರ್ಸ್, ಅಲ್ಯೂಮಿನಿಯಂ ಪ್ರೊಫೈಲ್ ಶಟರ್ಸ್ ವಿತ್ ಲ್ಯಾಕೆಡ್ ಗ್ಲಾಸ್. ಇನ್ನು ಒಳಗಡೆ ಹೋದ್ರೆ ಒಳಗಡೆ ಮತ್ತೆ ಎಲ್ಲ ಪ್ರೊಫೈಲ್ ಲೈಟ್ಸ್ ಪ್ರೊವೈಡ್ ಮಾಡಿದೀವಿ. ನೀವೇನೇ ಒಂದು ಕ್ರಾಕರಿ ಐಟಮ್ಸ್ ಆಗಿರೋ ಇಟ್ಟಿರ್ಬೋದು ಅಥವಾ ಗ್ಲಾಸ್ ವೇರ್ಸ್ ಆಗಿರೋ ಇಟ್ಟಿರ್ಬೋದು, ಏನೇ ಇಟ್ಟರು ನಿಮ್ಗೆ ಅದು ಕಾಣಿಸೋದಕ್ಕೆ ಈಸಿ ಆಗುತ್ತೆ ಅನ್ನೋದು. ಇನ್ನೊಂದೇನಂದ್ರೆ ಪೈಪ್ ಎಲ್ಲ ಕಾಣಿಸ್ದಾರಂಗೆ ಇಲ್ಲಿ ಪ್ಯಾನ್ಲಿಂಗ್ ಮಾಡಿದ್ದೀವಿ. ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ನಿಮ್ದೆಲ್ಲೇ ಐಡ್ ಆಗಿದೆ. ಚೂರು ಗೊತ್ತೇ ಆಗ. ಸೊ ನಿಮಗೆ ಒಂದು ಸೀಮ್ಲೆಸ್ ಲುಕ್ ಪ್ರೊವೈಡ್ ಮಾಡೋದಕ್ಕೋಸ್ಕರ ನಾವು ಇದೆಲ್ಲ ಯೂಸ್ ಮಾಡೋದು, ಯಾವುದೇ ಇದಾಗಬಾರ್ದು ಅಂತ. ಬಟ್ ಕಿಚನ್ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಆಗಿರಲಿ ತುಂಬ ಚೆನ್ನಾಗಿ ಬಂದಿದೆ. ಕ್ಲೈಂಟ್ ಏನೇನು ನೋಡ್ಬಿಟ್ಟು ಏನಂದ್ರು ಕ್ಲೈಂಟ್? ಸರ್ ಕ್ಲೈಂಟು ತುಂಬ ಖುಷಿಯಾಗಿದ್ದಾರೆ. ಏನಂದ್ರೆ ಅವ್ರಿಗೆ ಮೇನಾಗಿ ಇಷ್ಟ ಆಗಿದ್ದು ಒಂದು ಪ್ರಾಬ್ಲಮ್ ಏನಂದ್ರೆ ಅವರು ಬೇರೆ ಕಡೆ ಇರೋದ್ರಿಂದ ಇಲ್ಲಿ ಹೇಗೆ ವರ್ಕ್ ನಡೀತಿದೆ ಅನ್ನೋದು ಕೋಆರ್ಡಿನೇಷನ್ ಆಗಿರಲಿ ಏನು ನಡೀತಿದೆ ಅನ್ನೋದು ಅವ್ರಿಗೆ ಕಷ್ಟ ಆಗುತ್ತೆ. ಬಟ್ ಅವ್ರಿಗೆ ಯಾವುದೂ ಅದರಲ್ಲಿ ಪ್ರಾಬ್ಲಮ್ ಕೊಡ್ದೇನೆ ಇಷ್ಟು ಕ್ಲೀನಾಗಿ ಮಾಡಿಕೊಟ್ಟಿರೋದು ಅವ್ರಿಗೆ ತುಂಬ ಖುಷಿಯಾಗಿದೆ. ನಮ್ಗೆ ಅಷ್ಟೇ ಬೇಕಾಗಿದ್ದು. ಓಕೆ, ಒಟ್ಟಿನಲ್ಲಿ ಕ್ಲೈಂಟ್ ಹ್ಯಾಪಿ ನಿಮಗೆ.
ಮತ್ತೆ ಇದು ಕಿಚನ್ ಆಯಿತು, ಇಷ್ಟೆಲ್ಲ ತೋರಿಸಾಯಿತು. ಈ ಜಾಗ ಸರ್ ಈಗ ಕೈ ತೊಳ್ಕೊಳ್ಳೋಕ್ಕೋಸ್ಕರ ವ್ಯಾನಿಟಿ ಏರಿಯಾ ಕ್ರಿಯೇಟ್ ಮಾಡಿದ್ದೀವಿ. ಇದು ಟೈಲ್ಸ್ ಅಲ್ಲೇ ಯೂಸ್ ಮಾಡಿರೋಂಥದ್ದು ಇದು ಟೈಲ್ಸೇ ಸರ್. ಇದು ವಾಲ್ ಪೇಪರ್ ಅಥವಾ ಇದಾಗಲಿ ಅಲ್ಲ, ಟೈಲ್ಸ್ನೇ ನಾವು ಸೆಲೆಕ್ಟ್ ಮಾಡಿ ಇದಕ್ಕೊಂದು ಟ್ರೆಡಿಷನಲ್ ಲುಕ್ಕಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮಾಡಿರೋಂಥದ್ದು. ಎಲ್ಲ ಗೋಲ್ಡನ್ ಫಿನಿಶ್ PVD ಕೋಟೆಡ್ ಟ್ಯಾಬ್ಸ್ ಬಂದಿದೆ. ಸೊ ಅದ್ರ ಸರ್ ಮ್ಯಾಚಿಂಗ್ ಆಗಿ ಸಿಂಕ್ ಬಂದಿದೆ. ಓಕೆ. ನೆಕ್ಸ್ಟು ಇನ್ನೊಂದು ಹೈಲೈಟ್ ಪಾಯಿಂಟ್ಸ್ ಅಂತ ಬಂದಾಗ ದೇವ್ರ ಮನೆ ಹೇಳೋದಕ್ಕೇನೆ 5 ನಿಮಿಷ ಬೇಕೇನೋ ಅಂತ ನನಗೆ ಅನ್ಸುತ್ತೆ. ಆ ಥರ ಬಂದಿದೆ. ಎಷ್ಟು ದಿನ ಹಿಡಿತು ಈ ಥರ ಈ ವರ್ಕ್ ಮಾಡೋದಕ್ಕೆ? ಸರ್ ನೀವು ನಂಬ್ತಿರೋ ಇಲ್ವೋ, ಜಸ್ಟ್ ಇದೆಲ್ಲ ನಡೀತಿರ್ಬೇಕಾದ್ರೆ ಪ್ಯಾರಲ್ ಆಗಿ ನಡೀತಿದ್ದಂಥ ಪ್ರೋಸೆಸ್ ಇದು. ಸೊ ಯಾವುದು ಕೂಡ ಒಂದೊಂದು ಸಪ್ರೇಟ್ ಆಗಿ ಮಾಡಿ ನಾನು ಮಾಡಿದಂತಲ್ಲ. ಇದು ವರ್ಕ್ಸ್ ನಡೀತಿತ್ತು, ಇದು ಪ್ಯಾರಲ್ ಆಗಿ ನಡೀತಿತ್ತು, ಎಲ್ಲ ತಗೊಂಬಂದು ಇಲ್ಲಿ ಫಿಟ್ಟಿಂಗ್ ಮಾಡಿರೋ ಅಂಥದ್ದು. ಇದು ಬಂದು ಕಂಪ್ಲೀಟ್ ಟೀಕ್ ವುಡ್ಡಲ್ಲಿ ಮಾಡಿರೋ ಅಂಥ ಪೂಜಾ ರೂಮ್ ಸರ್. ಓಕೆ. ಸೊ ಒಂದೊಂದು ಕಾರ್ವಿಂಗ್ಸ್ ಇಂದ ಹಿಡಿದು ಎಲ್ಲಾನು ನಾವು ಮ್ಯಾಚ್ ಮಾಡಿದ್ದೀವಿ. ಲೈಟಿಂಗ್ಸ್ ಆಗಿರ್ಬೋದು, ಕಾರ್ವಿಂಗ್ಸ್ ಆಗಿರ್ಬೋದು, ಇವೆಲ್ಲನೂ ನಾವು ನಮಗೆ ಕಸ್ಟಮೈಸ್ ಡಿಸೈನ್ ತೋರಿಸಿ ಆ ಡಿಸೈನ್ ಇಷ್ಟ ಮಾಡಿದ್ಮೇಲೆ ನಾವು ಇದನ್ನೆಲ್ಲ ಪ್ರೊಕ್ಯೂರ್ ಮಾಡಿರೋದು. ಓಕೆ. ಇನ್ನೊಂದೇನಂದ್ರೆ ಇದು ಆ್ಯಕ್ಚುಲಿ ನೀವು ಇನ್ನೂ ಖಾಲಿ ನೋಡ್ತಾ ಇದ್ದೀವಿ, ಬಟ್ ಗಿಟ ಬರುತ್ತಾ? ಇಲ್ಲ ಸರ್, ಇದು ಆ್ಯಕ್ಚುಲಿ ದಶಾವತಾರ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ವಿಷ್ಣುವಿನ 10 ಅವತಾರಗಳು ಬರ್ತವೆ. ಅದನ್ನ ನಾವು ಬ್ರಾಸ್ ಅಲ್ಲಿ ಎಲ್ಲಾನು ಇಲ್ಲಿ ಪ್ಲೇಸ್ ಮಾಡೋದಕ್ಕೋಸ್ಕರ ಜಾಗ ಬಿಟ್ಬಿಟ್ಟಿದ್ದೀರಾ? ಹೌದು ಸರ್. ಒಂದು ತ್ರಿಶೂಲ ಇದು ನಾಮ ಬರುತ್ತೆ, ಒಂದು ಶಂಖ ಬರುತ್ತೆ. ಸೊ ಮೇನ್ ಆಗಿ ನಾರಾಯಣಗೆ ಬರುವಂತದ್ದು ಇಂಥದ್ದು. ಮಿಕ್ಕಿದ್ದು ದಶಾವತಾರ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಮಾಡಿದ್ದೀವಿ. ಓಕೆ. ಸೊ ಆ ರೀತಿ ಒಂದು ಪ್ಲಾನ್. ಮತ್ತೆ ಇಲ್ಲಿ ಮೇಲ್ಗಡೆ ನೋಡ್ಬೋದು. ಹೌದು ಸರ್, ಗೋಪುರ ಮಾಡಿಸಿದ್ವಿ. ಮೇಲೆ ಸ್ಕೈಲೈಟ್ ಇದೆ. ಸ್ಕೈಲೈಟ್ ಇಂದ ಬೆಳಕು ನಿಮಗೆ ಪೂಜಾ ರೂಮ್ ಒಳಗಡೆ ಬರೋ ಥರನೂ ನಾವು ಪ್ಲಾನ್ ಮಾಡಿದ್ದೀವಿ. ಓಕೆ. ಸೊ ಪೂಜಾ ರೂಮ್ ಗೋಪುರ ಕೆಲವೊಂದ್ ಕಡೆ ಪ್ಲೇನ್ ಆಗಿರೋದು ನೋಡಿರ್ತೀರಾ, ಬಟ್ ಕಂಪ್ಲೀಟ್ಲಿ ಕಾವಿಂಗ್ ಅಲ್ಲಿ ಮಾಡಿಸಿದೀವಿ. ಇದು ಪೂರ್ತಿ ಒಂದು ಟ್ರೆಡಿಷನಲ್ ಲುಕ್ ಕೊಡೋಕ್ಕೋಸ್ಕರನೇ ತುಂಬ ಒಂದು ಮೈನ್ಯೂಟ್ ಡೀಟೇಲ್ಸ್ನು ನೋಡ್ಕೊಂಡು ಮಾಡಿರೋಂಥ ಪೂಜಾ ರೂಮ್ ಇದು. ನಾನು ಇದು ಕೆಳಗಡೆ ನೋಡ್ತಾ ಇದ್ದೀನಿ. ಇದ್ಯಾವುದು ಇದು ಟೈಲ್ಸ್? ಇದು ಡಿಫ್ರೆಂಟ್ ಆಗಿದೆಯಲ್ಲ ಇದು? ಸರ್ ಇದು ಬಂದು ಅತ್ತನಗುಡಿ ಟೈಲ್ಸ್ ಅಂತ ಕರೀತಾರೆ. ಹ್ಯಾಂಡ್ ಮೇಡ್ ಟೈಲ್ಸ್ ಇದು. ನಿಮ್ಮ ಅತ್ತನಗುಡಿ ಅನ್ನೋದು ಒಂದು ಪ್ಲೇಸ್ ಆ್ಯಕ್ಚುಲಿ. ಆ ಪ್ಲೇಸಲ್ಲಿ ಅವರು ಹ್ಯಾಂಡ್ ಮೇಡಲ್ಲಿ ಮಾಡುವಂಥ ಟೈಲ್ಸ್ ಇದು. ಇನ್ನೊಂದು ನಿಮ್ಗೆ ಏನಂದ್ರೆ ನಾರ್ಮಲ್ ಗ್ರಾನೈಟ್ ಪಾಲಿಶಿಂಗ್ ಥರ ಆಗಲ್ಲ, ಕೊಬ್ಬರಿನಲ್ಲಿ ಪಾಲಿಶ್ ಮಾಡ್ತಾರೆ. ಹೌದಾ? ಆಮೇಲೆ ನೀವು ಎಷ್ಟು ನಡೀತಿರೋ ಇದ್ರ ಮೇಲೆ ಅಷ್ಟು ಇದ್ರದ್ದು ಶೈನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವರ ಪೀರಿಯಡ್ ಆಫ್ ಟೈಮ್. ಸೊ ಮೇನ್ ಆಗಿ ಆ ಥರ ಬರುವಂಥ ಟೈಲ್ಸ್ ಇದು. ಸೊ ನೋಡಿ, ಇದು ಮುಂದೆ ಫ್ರಂಟ್ ಲುಕ್ ನೋಡಿ ಹೆಂಗೆ ಬಂದಿದೆ ಅಂದರೆ ಅಲ್ಟಿಮೇಟ್ ಆಗಿ ಬಂದಿದೆ ನಿಮಗೆ. ಮತ್ತೆ ಇದು ನಿಮಗೆ ತುಂಬ ಪಾಲಿಶು ಮಾಡಿಲ್ಲ, ಇದು ಮ್ಯಾಟ್ ಪಾಲಿಶರ್. ಮ್ಯಾಟ್ ಪಾಲಿಶರ್ಸ್ ಕೆಲವರು ಏನಾಗುತ್ತೆ ಅಂದರೆ ನಿಮಗೆ ಗ್ಲಾಸಿ ಪಾಲಿಶ್ ಬೇಕು ಅನ್ನೋದು ತುಂಬ ಪ್ರಿಫರ್ ಮಾಡ್ತಾರೆ ಕೆಲವರು. ಬಟ್ ಇದರಲ್ಲಿ ಏನಂದರೆ ಕಂಪ್ಲೀಟ್ಲಿ ನಾವು ಮ್ಯಾಟ್ ಪಾಲಿಶ್ ಯೂಸ್ ಮಾಡಿದ್ದೀವಿ. ನಿಮಗೆ ಸ್ಟ್ಯಾಂಡರ್ಡ್ನೆಸ್ ಕಾಣಿಸುತ್ತೆ, ಬಟ್ ಅದು ಕಣ್ಣಿಗೆ ಕುಕ್ಕೋದಿಲ್ಲ, ಕಾಣುತ್ತೆ. ಹೌದು. ಮತ್ತೆ ಇನ್ನೊಂದೇನಂದ್ರೆ ಮ್ಯಾಟ್ ಪಾಲಿಶಲ್ಲಿ ಒಂದು ಉಪಯೋಗ ಇದೆ ಸರ್. ಇನ್ನೊಂದೇನಂದ್ರೆ ನೈಟ್ ಏನಾದರೂ ಇದ್ರ ಮೇಲೆ ಬಿದ್ದರೆ ಆ ರಿಫ್ಲೆಕ್ಷನ್ ನಿಮಗೆ ವೇವ್ಸ್ ಥರ ಕ್ರಿಯೇಟ್ ಆಗೋದಿಲ್ಲ. ಗ್ಲಾಸಿ ಫಿನಿಶಲ್ಲಿ ನಿಮ್ಗೆ ರಿಫ್ಲೆಕ್ಷನ್ಸ್ ಕಾಣುತ್ತೆ. ಸರ್ ಅದೇ ಈಗ ಒಳಗಡೆ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ದೇವರು ಪೂಜಾ ರೂಮ್ ಬಂದಿದೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು. ಇದು ನೋಡಿ, ಸನ್ಲೈಟ್ ಮೇಲ್ಗಡೆ ಏನು ಬೆಳಕು ಬರುತ್ತೆ ಎಕ್ಸಾಕ್ಟ್ ನಿಮಗೆ ಕಂಪ್ಲೀಟ್ ದೇವ್ರ ಮನೆ ಒಳಗಡೆ ನಿಮಗೆ. ಹೌದು ಸರ್. ಮೇಲ್ಗಡೆ ನಾವು ಮತ್ತೆ HDHMR ಯೂಸ್ ಮಾಡಿ CNC ಮಾಡಿ ಮಾಡಿದ್ದೀವಿ. ಮೇಲೆ ಗ್ಲಾಸ್ ಹಾಕಿದ್ದೀವಿ. ಓಕೆ. ಸೊ ನಿಮಗೆ ಸನ್ರೈಸ್ ಡೈರೆಕ್ಟ್ ಆಗಿ ಪೂಜಾ ರೂಮ್ ಒಳಗಡೆ ಎಂಟ್ರಿ ಆಗುತ್ತೆ. ಈ ಒಂದು ದೇವ್ರ ಮನೆ ಮಾಡಿದಿರಲ್ಲ, ಹಾಂ ಸರ್, ಎಷ್ಟು ಕಾಸ್ಟ್ ಹಿಡಿತು ಸರ್? ಕಾಸ್ಟಿಂಗು ನಮಗೆ ಈ ಪರ್ಟಿಕ್ಯುಲರ್ ನಾವು ಮಾಡಿರೋ ಇದಕ್ಕೆ 3 lakhs ಆಗಿದೆ. ಈ ಕಂಪ್ಲೀಟ್ ಈ ದೇವ್ರ ಮನೆ ಮಾಡೋದಕ್ಕೆ? ಹೌದು ಸರ್. ಇದೇನಂದ್ರೆ ಒಂದೊಂದು ಡಿಫ್ರೆನ್ಸ್ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ ಇವ್ರಿಗೆ ಯೂಸ್ ಮಾಡಿರೋದು ಬರ್ಮಾ ಬಾರ್ಡರ್ ಟೀಕಲ್ಲಿ ಡಿಫ್ರೆಂಟ್ ಬರುತ್ತೆ. ಇದು ಬಂದು ಬರ್ಮಾ ಬಾರ್ಡರ್ ಆಗಿದೆ. ಇನ್ನು ಬೇರೆ ಟೀಕ್ಸ್ ಎಲ್ಲನೂ ಬರುತ್ತೆ. ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ, ಯಾವ ಥರ ಡಿಸೈನ್ಸ್ ಬೇಕಾಗುತ್ತೆ, ಕಾರ್ವಿಂಗ್ಸ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ಇದ್ರ ಮೇಲೆಲ್ಲ ಡಿಪೆಂಡ್ ಮಾಡಿಕೊಂಡು ನಾವು ಒಂದು ಕಾಸ್ಟ್. ಅಂದರೆ ಇವಾಗ ನೀವು ಇದನ್ನ ಹೇಳಿದರೆ ಇಂಟೀರಿಯರ್ಸ್ ಪ್ಯಾಕೇಜಲ್ಲಿ ಯಾವ ಪ್ಯಾಕೇಜಲ್ಲಿ ಬಂದಿದೆ ಇದು ಮಾಡಿ? ಸರ್ ಇದು ಬಂದು ಲಕ್ಸುರಿ ಸೆಗ್ಮೆಂಟಲ್ಲೇ ಬಂದಿದೆ, ಪ್ರೀಮಿಯಂ ಸೆಗ್ಮೆಂಟಲ್ಲೇ ಬಂದಿದೆ. ಸೊ ಅದೊಂದು ಮೇನಾಗಿ ಏನಂದರೆ ಒಂದು ಫ್ಲ್ಯಾಟ್ ಆಗಿದ್ರು ಅವ್ರಿಗೆ ಕಾನ್ಸೆಪ್ಟ್ ಏನಿದೆ, ಡಿಸೈನ್ ಕಾನ್ಸೆಪ್ಟ್ ಏನಿದೆ, ಅವ್ರಿಗೆ ಇದೇ ಥರ ಬರಬೇಕು ಅನ್ನೋದು ಇದರಿಂದ ಆ ಕಾನ್ಸೆಪ್ಟ್ ಎಲ್ಲ. ಈಗ ನಿಮಗೆ ನೋಡ್ಕೊಂಡು ನಮ್ಮ ವಿಡಿಯೋ ನೋಡ್ಕೊಂಡು ಪ್ರಾಜೆಕ್ಟ್ನ ಕೊಡಬೇಕಂದ್ರೆ ಈಗ ನೆಕ್ಸ್ಟು ನಿಮ್ಮದು ಕಾನ್ಸೆಪ್ಟ್ ಯಾವ ಥರ ಇರುತ್ತೆ? ಇವಾಗ ಪ್ಯಾಕೇಜಸ್ ಆಗಲಿ ಸರ್, ಯಾವ ಪ್ಯಾಕೇಜಿಂದ ಸ್ಟಾರ್ಟ್ ಆಗುತ್ತೆ? ಸರ್ ನಮಗೆ ಒಂದು ಹೇಳೋದೇನೆಂದರೆ ಕ್ಲೈಂಟ್ಸಿಗೆ ನಾವು ಪ್ಯಾಕೇಜಸ್ ಥರ ಸೇಲ್ ಮಾಡಲ್ಲ. ಮತ್ತು ನಮ್ಮದು ಟೋಟಲಿ ಡಿಸೈನ್ ಬೇಸ್ಡ್ ಕಂಪನಿ. ಓಕೆ. ಸೊ ಏನಂದರೆ ಕ್ಲೈಂಟ್ಗೆ ಅವರು ಫಸ್ಟ್ ಮೈಂಡಲ್ಲಿ ಏನಿದೆ ಅದನ್ನು ತಿಳ್ಕೊಂಡು ನಮ್ಮ ಹತ್ರ ಫ್ರೀ ಕನ್ಸಲ್ಟೇಷನ್ ಸಿಗುತ್ತೆ. ಬರ್ತೀರಾ, ನಾವೇ ಸೈಟ್ ವಿಸಿಟ್ ಮಾಡ್ತೀವಿ. ಫಸ್ಟ್ ಸೈಟ್ ವಿಸಿಟ್ ಮಾಡಿ ಅವ್ರಿಗೆ ಏನಿದೆ ಐಡಿಯಾಸ್ ತಿಳ್ಕೊತೀವಿ. ಐಡಿಯಾಸ್ ಮೇಲೆ ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ. ಸೊ ನಿಮಗೆ ಒಂದು ಕೊಟೇಶನ್ ಹೋದ್ರೂ ಒಂದು ಪರ್ಟಿಕ್ಯುಲರ್ ನಿಮ್ಮ ಥೀಮ್ ಬೇಸ್ಗೆ ಕೊಟೇಶನ್ ಬರುತ್ತೆ. ಈಗ ಏನಾಗುತ್ತೆ ಅಂದರೆ ಬೇರೆ ಕಡೆ ಅಂತಂದರೆ ರೆಗ್ಯುಲರ್ ಆಗಿ ನಾನು ಅದಾಕಿದ್ದೀನಿ ಅಂತ ಒಂದು ಕೊಟೇಶನ್ ಬಂದ್ಬಿಡುತ್ತೆ. ನಿಮಗೆ ಇವಾಗ ಒಂದು ಕೊಟೇಶನ್ ವ್ಯಾಲ್ಯೂ ಮೈಂಡಲ್ಲಿ ಇರುತ್ತೆ, ಅದು ಕಂಪ್ಲೀಟ್ ಆಗ್ತಿರೋ ಸ್ಟೇಜ್ಗೆ ಇನ್ನೊಂದು 50% ಜಾಸ್ತಿ ಆಗೋಗಿರುತ್ತೆ. ಅವಾಗ ನಿಮಗೆ
ಮನ್ಸಿಗೆ ಅನ್ಸ್ಬೋದು ಒಂದು ಬಂದಿದ್ದು ಒಂದು ಇದಾಗೋದು ಒಂದು ಅನ್ನೋದೊಂದು ಬರುತ್ತೆ. ಬಟ್ ನಮ್ದು ಏನಂದ್ರೆ ಸ್ಟಾರ್ಟಿಂಗೇ ನಿಮ್ಮ ಮೈಂಡ್ ಸೆಟ್ ತಿಳ್ಕೊಳ್ಳೋದ್ರಿಂದ ಮೂಡ್ ಬೋರ್ಡು ಮಾಡೋದ್ರಿಂದ ಸೊ ನಿಮ್ಗೆ ಸ್ಟಾರ್ಟಿಂಗ್ ಫ್ರೀ ಆಗೇನೆ ನಿಮ್ಗೆ ಮೂಡ್ ಬೋರ್ಡು ಕೊಟೇಶನ್ ಬಂದ್ಬಿಟ್ಟಾಗ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಡಿಸೈನ್ ಸೆನ್ಸು ಗೊತ್ತಾಗುತ್ತೆ, ಇಲ್ಲಿ ಏನು ಬರುತ್ತೆ ಅನ್ನೋದು ಕಾನ್ಸೆಪ್ಟ್ ಗೊತ್ತಾಗುತ್ತೆ, ನಿಮ್ಗೆ ಒಂದು ಕೊಟೇಶನ್ ವ್ಯಾಲ್ಯೂ ಕೂಡ ನಿಮ್ದಾಗುತ್ತೆ. ಸೊ ಅದು ಮೇನ್ ಕಾನ್ಸೆಪ್ಟ್. ಸೊ ಮೆಟೀರಿಯಲ್ ಬಗ್ಗೆನೂ ಅಷ್ಟೇ ನಿಮಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ, ನಿಮಗೆ ಏನು ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀರಾ, ಸೊ ಯಾವ ಥರ ನಡೀತಾ ಇದೆ ವರ್ಕು ಅನ್ನೋದು. ಸೊ ಇದು ಇವಾಗ ಹಾಲ್ ಆಯಿತು, ನಾವು ಕಿಚನ್ ಏರಿಯಾ ತೋರಿಸಾಯಿತು, ದೇವ್ರ ಮನೆ ತೋರಿಸಾಯಿತು. ಇದು ಎಷ್ಟು ನಿಮಗೆ ಕ್ಲಾಸಿ ಲುಕ್ಕಲ್ಲಿ ಬಂದಿದೆ, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ, ಏನು ನೋಡಿದ್ದೀರಾ. ಓಕೆ, ನೆಕ್ಸ್ಟು ಹಾಲ್ ಆಯಿತು, ಇದಾಯಿತು. ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ ನಾವು. ಹೌದು ಸರ್, ಬನ್ನಿ ಫಸ್ಟ್ ಬೆಡ್ರೂಮ್ಗೆ ಹೋಗ್ಬಿಡೋಣ. ಹೌದು ಸರ್, ಇದೊಂದು ಗೆಸ್ಟ್ ಬೆಡ್ರೂಮು. ಓಕೆ, ಗೆಸ್ಟ್ ಬೆಡ್ರೂಮ್ ಈ ಥರ ಇದೆಯಲ್ಲ ಸರ್, ಇದು ಸೂಪರ್ ಆಗಿದೆ ಸರ್. ಏನೇ ಮಾಡಿದ್ರು ಒಂದು ಕ್ಲಾಸ್ನೆಸ್ ಅನ್ನೋದು ಬರಬೇಕಲ್ಲ ಸರ್, ಸೂಪರ್ ಆಗಿದೆ. ಸೊ ಒಂದೊಂದು ರೂಮು ಒಂದೊಂದು ಥೀಮ್ ಅಂತ ತೊಗೊಂಡಿದ್ದೀವಿ. ಯಾವುದಕ್ಕೆ ಯಾವ್ಯಾವ ಥೀಮ್ ಬೆಸ್ಟು ಯಾರು ಇರ್ತಾರೆ ಅನ್ನೋದ್ರ ಮೇಲೆ ನಾವು ಅದೆಲ್ಲನೂ ಒಂದು ರೆಡಿ ಮಾಡ್ಕೊಂಡಿರೋದು. ಓಕೆ, ಆ್ಯಕ್ಚುಲಿ ನಿಮ್ಮ ಸೆಂಟ್ರಲ್ ನೋಡಿದ್ರೆ ಇನ್ನು ವಾಲ್ ಪೇಪರ್ ಬರಬೇಕು ಅಲ್ಲಿಗೆ, ಅದೊಂದು ಪೆಂಡಿಂಗ್ ಇದೆ. ಇಲ್ಲಿ ಬ್ಯಾಕಲ್ಲಿ ನಿಮ್ಗೆ ಇನ್ನ ವಾಲ್ ಪೇಪರ್ ಇಲ್ಲಿ ಬಂತು ಅಂದ್ರೆ ಇದ್ರ ಲುಕ್ ಇನ್ನ Look ಡಬಲ್ ಆಗ್ಬಿಡುತ್ತೆ enhance ನಿಮಗೆ, ಆಗುತ್ತೆ, ಆ ಥರ ಇದೆ. ಇದೇನ್ ಕಲರ್ ಇದು ಯೂಸ್ ಮಾಡಿರೋದು? ಹೌದು ಸರ್, ಇದು PU ಡೂಕೋನೆ. ಪ್ಯೂ ಡುಕನ್ ಎಲ್ಲ ನೀವೇನು ಆಲ್ಮೋಸ್ಟ್ ಈ ಮನೆಯಲ್ಲಿ ನೋಡಿರ್ತೀರೋ, ಯಾವುದು ಲ್ಯಾಮಿನೇಟ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ, ಎಲ್ಲ ಜಾಸ್ತಿ PU ಡೂಕೋನೆ ಯೂಸ್ ಮಾಡಿರೋದು. ಯಾವುದಾದ್ರೂ ಒಂದೊಂದು ವುಡನ್ ಟೆಕ್ಸ್ಚರ್ ಕಾಣಿಸ್ತಿದೆ ಅಂದರೆ ಅದು ನಾವು ವಿನಿಯರ್ ಯೂಸ್ ಮಾಡಿದ್ದೀವಿ, ಲ್ಯಾಮಿನೇಟ್ಸ್ ಕಡಿಮೆ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ವಾಲ್ ಸೀಲಿಂಗ್ ಆಗಿರ್ಬೋದು ಎಲ್ಲನೂ ಸ್ವಲ್ಪ ಸಿಂಪಲ್ ಆಗಿದೆ, ಬಟ್ ನಮಗೆ ನೀಟಾಗಿ ಕಾಣಿಸುತ್ತೆ. ಹೌದು, ಕೋಲೈಟ್ಸ್ ಆಪ್ಷನ್ಸ್ ಇದೆ. ಓಕೆ, ನೆಕ್ಸ್ಟ್ ನಾವು ಇದಕ್ಕೆ ಹೋಗ್ಬಿಡೋಣ. ನೋಡಿ, ಇದು ಬಂದು ಒಂದು ಯೂನಿಕ್ ಕಾನ್ಸೆಪ್ಟ್. ಆ್ಯಕ್ಚುಲಿ ನೀವು ಇದ್ರಲ್ಲಿ ನೋಡೋದಾದ್ರೆ ಇದು HDHMR ಬೋರ್ಡಲ್ಲಿ CNC ಮಾಡಿ ಸೆಂಟರ್ ಪೋರ್ಷನ್ ತೆಗೆದು ಇಲ್ಲಿ ರತನ್ ಅಂತ ಬರುತ್ತೆ. ರತನ್ನಲ್ಲಿ ಇದನ್ನ ನಾವು ಗ್ಲಾಸ್ ಜೊತೆ ಸ್ಯಾಂಡ್ವಿಚ್ ಮಾಡಿದ್ದೀವಿ. ಗ್ಲಾಸ್ ಸ್ಯಾಂಡ್ವಿಚ್ ಮಾಡಿಬಿಟ್ಟು ಅದನ್ನ ನಿಮ್ಗೆ ಇದು ಮಾಡಿದ್ದೀವಿ. ನೀವು ಟಚ್ ಮಾಡಿದ್ರು ನಿಮ್ಗೆ ಅದು ಗೋಲ್ಸ್ ಫೀಲ್ ಆಗಲ್ಲ, ಯಾಕೆಂದ್ರೆ ಇಲ್ಲಿ ಗ್ಲಾಸ್ ಸ್ಯಾಂಡ್ವಿಚ್ ಆಗಿದೆ. ಇವ್ರದ್ದು ಆಲ್ಮೋಸ್ಟ್ ನೀವು ನೋಡ್ದಂಗೆ ಹೊಸ ಹೊಸ ಪ್ರಾಜೆಕ್ಟ್ ನಾವು ಇನ್ನು ಮುಂದೆ ಬರ್ತಾ ಇರ್ತಾರೆ. ನಿಮಗೆ ಒಂದೊಂದು ಮನೆ ನೀವು ನೋಡ್ತಾ ಇದ್ದರೆ ಬೇರೆ ಬೇರೆ ಡಿಫ್ರೆಂಟು ಥೀಮಲ್ಲಿ ಬರುತ್ತೆ, ಒಳ್ಳೊಳ್ಳೆ ನಿಮಗೆ ಇದು ಇಂಟೀರಿಯರ್ ಡಿಸೈನ್ಗಳು ಬರುತ್ತೆ. ಈ ಡಿಸೈನ್ ನೋಡಿ ಕಂಪ್ಲೀಟ್ ನಿಮಗೆ ಚೇಂಜಸ್ ಇದೆ. ಇದನ್ನು ನೋಡಿ ಇನ್ನು ಬೇರೆಯವರು ಪಕ್ಕ ಮಾಡಿಸ್ಕೊತಾರೆ. ಇನ್ನೊಂದೇನದು ಸರ್, ನಮ್ಮ ಹತ್ರ ಬಂದರು ಅಂದರೆ ಇದೇ ಡಿಸೈನ್ ಇನ್ನೊಂದು ಕಡೆ ಬಂದಿರಲ್ಲ. ಅದ್ರ ಮೇಲೆ ನಮ್ಗೆ USP ಇದೆ. ಏನಂದ್ರೆ ಒಂದು ಕಡೆ ಯೂಸ್ ಮಾಡಿರೋದನ್ನ ಬೇರೆ ಕಡೆ ಮಾಡೋದಕ್ಕಿಂತ ಇದನ್ನೇ ಮೆಟೀರಿಯಲ್ ಯೂಸ್ ಮಾಡ್ಬೋದು, ಬಟ್ ಇನ್ನೂ ಅವ್ರಿಗೆ ಇಷ್ಟ ಆಗೋ ಹಾಗೆ ಬೇರೆ ತರ ಒಂದು ಯುನಿಕ್ ಕಾನ್ಸೆಪ್ಟ್ ತಗೊಂಡ್ಬರೋದು ನಮ್ಮ ಮೇನ್ ಕನ್ಸರ್ನ್. ನೆಕ್ಸ್ಟ್ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಆಮೇಲೆ ನಿಮ್ಗೆ ಇಲ್ಲಿ ಕಾಮನ್ ಟಾಯ್ಲೆಟ್, ಅದು ಅವ್ರಿಗೆ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಇಲ್ಲೊಂದು ವ್ಯಾನಿಟಿ ಪೋರ್ಷನ್ ಅಂತ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಸೊ ನಿಮ್ಗೆ ಏನಾದರೂ ನಿಮಗೆ ಇಲ್ಲಿ ಡ್ರಾಯರ್ಸ್ಗೆ ಇಲ್ಲಿ ಕುತ್ಕೊಳ್ಳೋಕ್ಕೂ ಇಟ್ಕೊಳ್ಳೋಕ್ಕೂ ಆಪ್ಷನ್ಸ್ ಇದೆ. ಪೈಪ್ ಲೈನ್ ಏನೋ ಹಿಂದೆ ಬರುತ್ತೆ, ಅದು ಹಿಡನ್ ಆಗಿರುತ್ತೆ. ಓಕೆ, ಮತ್ತೆ ವೆಟ್ ಏರಿಯಾ ಮತ್ತೆ ಡ್ರೈ ಏರಿಯಾ ಸಪ್ರೇಟ್ ಮಾಡೋಕ್ಕೋಸ್ಕರ ಒಂದು ಗ್ಲಾಸ್ ಪಾರ್ಟಿಷನ್ ಕೂಡ ಮಾಡಿದ್ದೀವಿ. ಸೊ ಇನ್ನು ಡೋರ್ ಎಲ್ಲ ನಿಮಗೆ ನಾರ್ಮಲ್ ಸರ್, ಇದು ಫ್ಲಶ್ ಡೋರ್, ಬ್ಲಾಕ್ ಬೋರ್ಡ್ ಯೂಸ್ ಮಾಡಿ ಮೇಲೆ ವಿನಿಯರ್ ಯೂಸ್ ಮಾಡಿ ಸ್ಯಾಂಡ್ವಿಚ್ ಮಾಡಿರೋಂಥ ಡೋರ್ಸ್ ಇವೆಲ್ಲ. ನೆಕ್ಸ್ಟ್ ಕಿಡ್ಸ್ ಬೆಡ್ರೂಮ್ಗೆ ಹೋಗೋಣ. ಇದು ಡಾಟರ್ಸ್ ಬೆಡ್ರೂಮ್ ಸರ್. ಓಕೆ, ಮೇನ್ ಆಗಿ ಮಗಳಿಗೆ ಹೆಂಗೆ ಇಷ್ಟ ಆಗುತ್ತೋ ಆ ರೀತಿ ಪ್ಲಾನ್ ಮಾಡಿರೋವಂಥ ರೂಮ್ ಇದು. ಓಕೆ, ಮೇನಾಗಿ ಡಾಟರ್ಸ್ ಬೆಡ್ರೂಮು ಕಿಡ್ಸ್ ಬೆಡ್ರೂಮ್ ಅನ್ನೋದಕ್ಕಿಂತ ಅವ್ರಿಗೆ ಇಷ್ಟ ಆಗೋ ಕಲರ್ಸ್ನ ನಾವು ಯೂಸ್ ಮಾಡಿ ಪ್ಲೇ ಮಾಡಿದ್ದೀವಿ. ಬಟ್ ಹಾಗಂತ ತುಂಬ ಓವರ್ ಆಗಿ ಇರೋ ಥರ ತೋರಿಸಿಲ್ಲ, ಒಂದು ಸಟಲ್ ಆಗಿ ಮಾಡಿದ್ರು ಅವ್ರಿಗೆ ಇಷ್ಟ ಆಗೋ ಥರ ಮಾಡಿದ್ದೀವಿ. ಸೂಪರ್ ಆಗಿ ಬಂದಿದೆ ನೋಡಿ. ಇದು ಯಾವ ಥರ ಬಂದಿದೆ ಇದ್ರ ನೋಡಿ, ಇದ್ರದ್ದು ವಾರ್ಡ್ರೂಪೇ ಬೇರೆ ಥರ ಇದೆ. ಹೌದು, ಇದು HDHMR ಅಲ್ಲಿ ಮತ್ತೆ CNC ವರ್ಕ್ಸ್ ಮಾಡಿ ಇನ್ನೆಲ್ಲ ಕಾವಿಂಗ್ಸ್ ಎಲ್ಲ ಏನಿದೆ, ನೀವು ಬರೀ ಮೊದಲು ಟೀ ಕೂಟಲ್ಲಿ ಕಾವಿಂಗ್ಸ್ ಮಾಡ್ತಾ ಇದ್ರಿ, ಇವಾಗೆಲ್ಲ HDHMR ಅಲ್ಲಿ CNC ಮಾಡಿ ಇದರಲ್ಲಿ ಮತ್ತೆ PU ಡೂಕೋ ಫಿನಿಶ್ ಮಾಡಿದ್ದೀವಿ. ಈ ಹ್ಯಾಂಡಲ್ ಕೂಡ ನಾವು ಚೂಸ್ ಮಾಡಿ ತಗೊಂಡಿರೋಂಥ ಹ್ಯಾಂಡಲ್ಸ್, ನಾರ್ಮಲ್ ಹ್ಯಾಂಡಲ್ಸ್ ಥರ ಇಲ್ಲ, ಬಟರ್ಫ್ಲೈ ಥರ ಏನು ಬೇಕು ಆ ಥರ ಮಾಡಿದ್ದೀವಿ. ಸೊ ಒಂದೊಂದು ಎಲಿಮೆಂಟ್ಸ್ನು ತುಂಬ ಕ್ಯೂರೇಟೆಡ್ ಆಗಿ ಥಿಂಕ್ ಮಾಡಿ ಆ ಎಲಿಮೆಂಟ್ಸ್ನ ಯೂಸ್ ಮಾಡೋದು ನಾವು ನೋಡ್ಕೊಂಡಿದ್ದೀವಿ. ಬೆಡ್ ಕೂಡ ನಾವೇ ಮಾಡಿರೋದು. ಬೆಡ್ ಆಗಿರ್ಬೋದು, ನಿಮಗೆ ಹೆಡ್ ಬೋರ್ಡ್ ಆಗಿರ್ಬೋದು, ಹೆಡ್ ಬೋರ್ಡ್ ಅಲ್ಲಿ ಟಫ್ಟಿಂಗ್ ಆಗಿರ್ಬೋದು. ನಿಮಗೆ ಟಫ್ಟಿಂಗ್ ಬ್ಯಾಗ್ ಮಾತ್ರ ಕೊಟ್ಟಿಲ್ಲ, ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ಸೈಡ್ ಇಂದ ಪೂರ್ತಿ ಬಾರ್ಡರ್ ಪೂರ್ತಿ ನಿಮ್ಗೆ ಅಲ್ಲಿ ಟಫ್ಟಿಂಗ್ ಎಲ್ಲ ಕಂಟಿನ್ಯೂ ಆಗಿದೆ. ಹೌದು, ಮತ್ತೆ ತುಂಬಾ ಲೋ ಎಂಡೋ ಮಾಡಿಲ್ಲ, ಹೈಟ್ ಅಲ್ಲಿ ಇದೆ. ಯಾಕಂದ್ರೆ ನಿಮ್ದು ಇವಾಗ ಮನೆಗಳಲ್ಲಿ ರೋಬೋಗಳು ಯೂಸ್ ಮಾಡ್ತಾರೆ ಗೊತ್ತಾ, ಅದನ್ನು ನೀವು ಯೂಸ್ ಮಾಡ್ಕೋ. ಹೌದು ಸರ್, ಮೇನ್ ಆಗಿ ಏನಂದ್ರೆ ನಿಮ್ಗೆ ಲೆಗ್ಸ್ ಕೊಟ್ಟಿರೋದ್ರಿಂದ ರೋಬೋ ಒಳಗಡೆ ಹೋಗಿ ಕ್ಲೀನ್ ಮಾಡ್ಕೊಂಡು ಈಚೆ ಬರುತ್ತೆ. ಮತ್ತೆ ಇಲ್ಲಿ ಸ್ಟಡಿ ಏರಿಯಾ ಯೂಸ್ ಮಾಡಿದ್ದೀವಿ. ಒಂದು ಆರಾಮಾಗಿ ಕುತ್ಕೊಂಡು ಸ್ಟಡಿ ಮಾಡ್ಬೋದು, ಅಥವಾ ಕಂಪ್ಯೂಟರ್ ಏನಿದ್ರೆ ಕಂಪ್ಯೂಟರ್ ಯೂಸ್ ಮಾಡ್ಬೋದು. ಹಾಗೆ ಬಂದ್ರೆ ನಿಮಗೆ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಏರಿಯಾ ಅನ್ನೋದು ಒಂದು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಆಕ್ಚುಲಿ ಇನ್ನೊಂದು ಮಿರರ್ ಬರಬೇಕು. ಇದು ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್. ಅಂದ್ರೆ ನೀವು ಬಾತ್ರೂಮ್ ಇಂದ ಆಚೆ ಬಂದಿದ ತಕ್ಷಣನೇ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಕ್ಲಾಸ್ ಆಗಿರ್ಬೋದು, ಇಲ್ಲೇ ಚೇಂಜ್ ಮಾಡ್ಕೊಂಡು ಒಂದು ಪ್ರೈವೇಟ್ ಏರಿಯಾ ಹೋಗೋದಕ್ಕೋಸ್ಕರ ಮಾಡಿದ್ದೀವಿ. ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ಅದಕ್ಕಿಂತ ದೊಡ್ಡದಾಗಿದೆ ಇದು. ಹೌದು ಸರ್, ಅವ್ರಿಗೆ ಸ್ವಲ್ಪ ಯೂಸ್ ಸ್ಪೇಸೇ ಬೇಕಾಗುತ್ತೆ. ಸೊ ಮತ್ತೆ ಇಲ್ಲಿ ನೋಡಿದ್ರೆ ನಿಮಗೆ ಮತ್ತೆ ಒಂದು ವ್ಯಾನಿಟಿ ಪೋರ್ಷನ್ ಇದೆ.
ನಿಮ್ಗೆ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಇದು ಮಾಡಿದೀವಿ, ಒಂದು ಡ್ರಾಯರ್ ಕೂಡ ಇಲ್ಲಿದೆ. ಹೌದು. 2 ರೂಮ್ ತೋರ್ಸಾಯ್ತು ನಿಮಗೆ. ಒಂದು ಮಾಸ್ಟರ್ ಬೆಡ್ರೂಮ್ ಅನ್ನೋದೊಂದು ಬಾಕಿ ಇದೆ ಸರ್, ಅದೊಂದು ತೋರಿಸ್ಬಿಡ್ತೀನಿ ನಿಮಗೆ. ಕಂಪ್ಲೀಟ್ ಒಂದು ಆಂಟಿಕ್ ಸ್ಟೈಲಲ್ಲಿ ಮಾಡ್ಬೇಕಂತ ಇರೋ ಇದೇನಿದು ಮನೆ ಮೇನ್ ಡೋರ್ಗೆ ಹಾಕೋದು ರೂಮ್ಗೆ ಹಾಕೊಂಡ್ಬಿಟ್ಟಿದ್ದಾರೆ ಇವರು. ಹೌದು ಸರ್, ಇಲ್ಲಿ ಏನಂದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ಆಂಟಿಕ್ ಫಿನಿಶಲ್ಲಿ ಬೇಕು ಮತ್ತೆ ಕಾವಿಂಗ್ಸ್ ಇಷ್ಟಪಡೋದ್ರಿಂದ ಸೊ ಅದೇ ರೀತಿನಲ್ಲಿ ನಾವು ಡೋರ್ನ ಮಾಡಿದ್ವಿ. ಇದು ಟೀ ಕುಡ್ಡಲ್ಲೇ ಮಾಡಿರುವಂತಹದ್ದೊಂದು. ನೀವು ಯಾವ್ದು ಪೂಜಾ ರೂಮ್ ಎಲ್ಲ ನೋಡಿದ್ರೆ ಯಾವ ರೀತಿ ಕಾವಿಂಗ್ಸ್ ಮಾಡಿದ್ರು ಅದೇ ರೀತಿ ಕಾವಿಂಗ್ಸ್ ಮಾಡಿರುವಂತ ಇದು. ಈ ವಿಂಡೋ ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ಕೂಡ ಕಾವಿಂಗ್ಸ್ ಅಲ್ಲಿ ನಾವು ಆರ್ಕಿಟೆಕ್ಚರ್ ತರ ಮಾಡಿದೀವಿ. ಏನೋ ಹೊಸ ಕಾನ್ಸೆಪ್ಟೇ ಮಾಡ್ತಾವ್ರಲ್ಲ, ಬೇ ವಿಂಡೋ ಕಾನ್ಸೆಪ್ಟ್ ಅಲ್ಲೇ ನೀವು ಇಲ್ಲಿ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹೌದು. ಸೊ ಇದು ಒಂದು ಸ್ಪೇಸ್ ಚೆನ್ನಾಗಿ ಬರುತ್ತೆ ನಿಮಗೆ. ನಿಮ್ಗೆ ಇನ್ನೊಂದು ನೋಡೋದಂದ್ರೆ ಇದು ಟಿವಿ ಯೂನಿಟ್ ಏರಿಯಾ ಬರುತ್ತೆ. ಟಿವಿ ಯೂನಿಟ್ಗೂ ನಾವು ವಿನಿಯರ್ ಯೂಸ್ ಮಾಡಿದೀವಿ. ಮೇಲೆಲ್ಲ ನಾವು ನೋಡ್ತಾ ಇರೋದೆಲ್ಲ ವಿನಿಯರ್ ಇದೆ. ಮತ್ತೆ ಇದು ಟೀ ಕುಡ್ಡಲ್ಲೇ ಕಾವಿಂಗ್ಸ್ ಮಾಡಿದೀವಿ ನಾವು. ಓಕೆ. ಸೊ ಇದು ಕಂಪ್ಲೀಟ್ಲಿ ಒಂದು ಆಂಟಿಕ್ ಫಿನಿಶ್. ಹಾಗೆ ಬಂದ್ರೆ ನಿಮ್ಗೆ ಇಲ್ಲಿ ನೀವು ಹೀಗೆ ಪುಷ್ ಮಾಡಿದ್ರೆ ವಾಕಿನ್ ವಾರ್ಡ್ರೋಬ್ ಬರುತ್ತೆ. ಸಖತ್ತಲ್ಲ ನೋಡಿ, ಡೋರ್ ಇದು ಹೆಂಗಿದೆ ಗೊತ್ತಾಗಲ್ಲ ನಿಮ್ಗೆ ಇಲ್ಲಿ ಒಂದು ಇದು ಡೋರ್ ಇದೆ ಅಂತ. ಇನ್ನು ಇದಕ್ಕೆಲ್ಲ ನೀವು ಯೂಸ್ ಮಾಡಿರೋದು ಇದೆಲ್ಲ ಇದ್ರದ್ದು ಇದು ಸರ್, ಇದೆಲ್ಲ PVC ಫ್ಲೂಟೆಡ್ ಪ್ಯಾನಲ್ಸ್ ಬಂದಿದೆ. ಇದು ನೋಡ್ತಾ ಇದ್ದೀರಾ, ಇದು ಬಂದು ಹಿಡನ್ ಡೋರ್ ಕಾನ್ಸೆಪ್ಟ್. ಸೊ ಕಂಪ್ಲೀಟ್ ಇಲ್ಲಿಂದ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ವಾಶ್ರೂಮ್ ಒಳಗಡೆ ವಾಶ್ರೂಮ್ ಇದೆ. ವಾಶ್ರೂಮಲ್ಲೂ ಕೂಡ ನಿಮಗೆ ಒಳಗಡೆನೂ ನಿಮಗೆ ಸ್ಟೋರೇಜ್ಗೋಸ್ಕರ ಪ್ರೊವಿಷನ್ ಮಾಡಿದ್ದೀವಿ. ಇಲ್ಲಿ ಏನು ಬೇಕಾದರೂ ಪ್ರಾವಿಷನ್ಸ್, ಡ್ರಾಯರ್ಸ್ ಆಗಿರ್ಬೋದು, ಒಂದು ಲಾಂಡ್ರಿ ಇದಾಗಿರ್ಬೋದು, ರೂಮ್ಸ್ ಆಗಿರ್ಬೋದು ಎಲ್ಲ ಇಟ್ಕೊಳ್ಳೋದಕ್ಕೆ. ವ್ಯಾನಿಟಿ ಏರಿಯಾ ಇದೆ, ಇದು ನಿಮ್ಗೆ ಸ್ಟೋರೇಜ್ ಕೊಟ್ಟಿದ್ದೀವಿ ನಾವು. ಅದೇ ರೀತಿ ನಿಮ್ಗೆ ಶವರ್ ಪಾರ್ಟಿಷನ್ಸ್ ಇದೆ, ವೆಟ್ ಆ್ಯಂಡ್ ಡ್ರೈ ಏರಿಯಾ ಕ್ಲೀನ್ ಮಾಡೋದಕ್ಕೋಸ್ಕರ. ನಿಮ್ಗೆ ಆಚೆ ಬಂದರೆ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೂಬ್ಸ್ ಇದೆ. ಇನ್ನೊಂದು ಏನಂದರೆ ಈ ಸ್ಲೈಡಿಂಗ್ ವಾರ್ಡ್ರೂಬ್ ಬಂದು ನಿಮಗೆ ಎಲ್ಲ ವಾರ್ಡ್ರೂಬ್ 7 ಫೀಟ್ ಹೈಟ್ ಕವರ್ ಆಗುತ್ತೆ. ಬಟ್ ಇದು ನೋಡಿದ್ರೆ ನಿಮಗೆ ಟೋಟಲ್ 10 ಫೀಟ್ ಇದೆ. ಕಂಪ್ಲೀಟ್ 10 ಫೀಟ್. ಸೊ ಫುಲ್ ಲೈಟ್ ವಾರ್ಡ್ರೂಬ್ ಬರುತ್ತೆ ನಿಮಗೆ. ಇದು ಹಾಫ್ ವೈಟ್ ವಾರ್ಡ್ರೂಬ್ಸ್ ಬರೋದಿಲ್ಲ. ಇದೇನು ನೋಡ್ತಾ ಇದ್ದೀರಾ, ಇದು ಅಕ್ರೆಲಿಕಲ್ಲಿ ಯೂಸ್ ಮಾಡಿದ್ದೀವಿ. ಇನ್ನು ನಿಮಗೆ ಲ್ಯಾಕರ್ಡ್ ಗ್ಲಾಸ್ ಎಲ್ಲೆಲ್ಲೂ ಮಾಡ್ಬೋದು. ಬಟ್ ನಿಮ್ಗೆ ಯಾವ್ದು ಪ್ರಿಫರೆನ್ಸ್ ಅನ್ನೋದ್ರ ಮೇಲೆ ನಾವು ಇದು ಮಾಡ್ಕೊತೀವಿ. ಮೇಲೆ ನಿಮಗೆ ನೋಡೋದಾದ್ರೆ ಮ್ಯಾಗ್ನೆಟಿಕ್ ಟ್ರ್ಯಾಕ್ ಲೈಟ್ ಇದೆ. ನಿಮಗೆ ಕಂಪ್ಲೀಟ್ಸ್ ಅಲ್ಲಿ ಟ್ರ್ಯಾಕ್ಗೆ ನೀವು ಈ ಲೈಟ್ಸ್ ಯೂಸ್ ಮಾಡ್ಬೋದು. ಈ ಲೈಟ್ ಬೇಡ, ನಾನು ಬೇರೆ ಲೈಟ್ ಚೂಸ್ ಮಾಡ್ತೀನಿ ಅಂತಂದ್ರೆ ಇದನ್ನ ತೆಗ್ಬಿಟ್ಟು ಬೇರೆ ಲೈಟ್ಸ್ ಕೂಡ ಹಾಕ್ಬೋದು. ಸೊ ಈಗಿತ್ತು ಸರ್ ಪೂರ್ತಿ ಮನೆ ಟೂರು. ನಿಮ್ಗೆ ಹೇಗೆ ಇಷ್ಟ ಆಯಿತು? ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ, ಫ್ರ್ಯಾಂಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ. ಯಾಕಂದರೆ ಇದು ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಇವಾಗ ಅವ್ರು ಇಷ್ಟಪಟ್ಟಿರೋದ್ರಿಂದ ನಿಮಗೆ ಈ ಥರನೇ ಕಾನ್ಸೆಪ್ಟು ಬೇರೆ ಬೇರೆ ಥೀಮ್ಸಲ್ಲಿ ಮಾಡಬೇಕಂದ್ರೆ ಹೇಗೆ ಕೋಆರ್ಡಿನೇಷನ್ ಮಾಡಬೇಕು, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೀನಿ. ನಿಮ್ಮದು ವೆಬ್ಸೈಟು ಲಿಂಕು ಅದರದ್ದೆಲ್ಲ ಡೀಟೇಲ್ಸ್ ಎಲ್ಲನೂ ಕೊಟ್ಟಿರ್ತೀನಿ ಸರ್ ನಿಮಗೆ. ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಯೂಸ್ ಮಾಡ್ಬೋದು. ನಮ್ಮ ಯೂಟ್ಯೂಬಲ್ಲಿ ನೀವು ಇದೇ ಥರ ಹೋಮ್ ಟೂರ್ಸ್ ಏನಿದ್ರು ನೋಡ್ಬೋದು. ಇನ್ಸ್ಟಾಗ್ರಾಮ್ಸಲ್ಲೂ ನಾವೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ವೆಬ್ಸೈಟ್ ನೀವು ವಿಸಿಟ್ ಮಾಡಿದ್ರೆ ವೆಬ್ಸೈಟಲ್ಲೂ ನಮ್ಮ ಬಗ್ಗೆ ಎಲ್ಲ ನೀವು ತಿಳ್ಕೊಬೋದು. ಏನೇನು ಪ್ರೋಸೆಸ್ ಅನ್ನೋದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕು ಅನ್ನೋದಾದರೆ. ಏನೇ ಇದ್ರೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬಿಡೋದು. ಅದೇ ನಮ್ಮ ವೀಕ್ಷಕರಿಗೆ ಕೇಳ್ಕೊಳ್ಳೋದು. ಇದೇ ರೀತಿ ಯೂನಿಕ್ ಕಾನ್ಸೆಪ್ಟ್ಸಲ್ಲಿ ಏನಾದರೂ ನಿಮ್ಗೆ ಬೇಕು ಅನ್ನೋದಾದರೆ, ಒಂದು ಡಿಸೈನ್ ಬೇಸ್ಡ್ ಮನೆ ನಿಮಗೆ ಬೇಕು ಅನ್ನೋದಾದರೆ ದಯವಿಟ್ಟು ಪ್ಲೀಸ್ ಕಾಂಟ್ಯಾಕ್ಟ್ ಫಸ್ಟ್ ಇಂಟೀರಿಯರ್ಸ್. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಸೊ ಆಫೀಸ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ದಯವಿಟ್ಟು ಒಂದ್ಸಲಿ ನೀವು ಇವ್ರನ್ನ ಸೈಟ್ನ ವಿಸಿಟ್ ಮಾಡಿ ಮಾಡಿರೋಂಥ ಪ್ರಾಜೆಕ್ಟ್ನ ನೋಡಿ ಅಂತ ಹೇಳ್ತೀನಿ. ನೀವು ನೋಡಿದ್ರೆ ಮಾತ್ರ ಖಂಡಿತ ಇಷ್ಟಪಡ್ತಾರೆ. ಯಾಕಂದರೆ ವರ್ಕ್ ಆಗಿರಲಿ, ಫಿನಿಶಿಂಗ್ ಆಗಿರಲಿ, ಕ್ವಾಲಿಟಿ ವರ್ಕ್ ಆಗಿರಲಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಡೀಟೇಲ್ ವರ್ಕ್ನ ಕೊಡ್ತಾರೆ. ಆನ್ ಟೈಮು ಏನು ಹೇಳಿರ್ತಾರೆ ಕಸ್ಟಮರ್ಗೆ ಆನ್ ಟೈಮ್ಗೆ ನಿಮಗೆ ಮುಗಿಸ್ಕೊಡ್ತಾರೆ. ಸೊ ಅಗ್ರಿಮೆಂಟ್ ಇರುತ್ತೆ ಅನ್ಕೊಂತೀವಿ. ಹೌದು ಸರ್, ಅಗ್ರಿಮೆಂಟ್ ಅನ್ನೋದು ಅಗ್ರಿಮೆಂಟ್ ಪ್ರಕಾರ ಏನಿದೆ, ಯಾವ ಥರ ಇದೆ. ಬಟ್ ಏನಂದರೆ ಒಂದ್ಸಲಿ ಆಫೀಸ್ನ ವಿಸಿಟ್ ಮಾಡಿ ಒಂದು ಕೊಟೇಶನ್ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನೀವು ಏನಾದರೂ ಒಂದು ಕಲ್ತಿರ್ತೀರಾ ಅಂತ ನನಗೆ ಭಾವಿಸ್ತೀವಿ ನಾನು. ತುಂಬ ಚೆನ್ನಾಗಿ ಬಂದಿದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರಿಲೇಟೆಡ್ ಕಂಟೆಂಟ್ನ ನಮ್ಮ ಚಾನಲ್ಗೆ ಬರ್ತಾ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸರ್. ಥ್ಯಾಂಕ್ ಯು ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್.